ಇವತ್ತು ನಾವು ಬಂದಿದ್ದೇವೆ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ. ಇಲ್ಲಿ ಒಂದೇ ಸ್ಥಳದಲ್ಲಿ ಕೋಟಿಗಟ್ಟಲೆ ಶಿವಲಿಂಗಗಳಿರುವುದು ಇದರ ವಿಶೇಷತೆ. ಹಾಗಾದರೆ ಬನ್ನಿ ಈ ಅದ್ಭುತ ಸ್ಥಳವನ್ನು ನಮ್ಮ ಜೊತೆ ನೋಡಿ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಡಿವೋಷನಲ್ ಟ್ರಿಪ್ಸ್ ಇದೇ ಥರ ಬರ್ತಾನೆ ಇರುತ್ತೆ. ಇವತ್ತು ನಾವು ಕಣ್ಣು ಹಾಯಿಸಿದ ಕಡೆಯೆಲ್ಲ ಶಿವನೇ ಕಾಣುವ ಒಂದು ಅದ್ಭುತ ಲೋಕಕ್ಕೆ ಬಂದಿದ್ದೇವೆ. ಅದುವೇ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವ ಕಂಸಂದ್ರ ಎಂಬ ಹಳ್ಳಿಯಲ್ಲಿದೆ. ಅದು ಯಾವುದಂದ್ರೆ ಕೋಟಿಲಿಂಗೇಶ್ವರ. ಇಲ್ಲಿಗೆ ಯಾವ ರೀತಿ ಹೋಗೋದು? ಬ್ಯಾಂಗ್ಳೂರಿಂದ ಬರೋ ಹಾಗಿದ್ರೆ ಮೆಜೆಸ್ಟಿಕ್ ಇಂದ ಕೋಲಾರ್ಗೆ KSRTC ಬಸ್ಸಲ್ಲಿ ಬಂದ್ಬಿಡಿ. 69 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 1 hour 45 minutes ಜರ್ನಿ ಆಗುತ್ತೆ. ಕೋಲಾರಿಂದ ಹೆಂಗೆ ಹೋಗೋದು ಅಂದ್ರೆ, ಕೋಲಾರ್ ಬಸ್ ಸ್ಟ್ಯಾಂಡ್ ಅಲ್ಲಿ KGF ಸ್ಟಾಪ್ ಹತ್ರ ಹೋದ್ರೆ ಅಲ್ಲಿ ಬಂಗಾರಪೇಟೆ ಬಸ್ಸಸ್ ಸಿಗುತ್ತೆ. ಆ ಬಸ್ಸಲ್ಲಿ ಹೋದ್ರೆ ಬಂಗಾರಪೇಟೆಗೆ 35 minutes ಆಗುತ್ತೆ. 18 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಮತ್ತೆ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಅಲ್ಲಿ ಬಸ್ ನಿಲ್ಸಿದೆ ನೋಡಿ, ಆ ಕಡೆ ಕಂಸಂದ್ರಗೆ ಹೋಗೋ ಬಸ್ಸಸ್ ನಿಲ್ಲಿಸ್ತಾರೆ. ಆ ಬಸ್ ಹತ್ತಿದ್ರೆ 31 minutes ಜರ್ನಿ, 17 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಬಟ್ ನಾವು ಬಂಗಾರಪೇಟೆ ರೂಟಲ್ಲಿ ಹೋಗಿಲ್ಲ. ಕೋಟಿಲಿಂಗಕ್ಕೆ ಹೋಗೋಕ್ಕೆ 2 ವೇಸ್ ಇದೆ. ಒಂದು ಬಂಗಾರಪೇಟೆ ಆದರೆ ಇನ್ನೊಂದು ಬೇತ್ಮಂಗ್ಲ ಸೈಡ್. ನಾವು ಬೇತ್ಮಂಗ್ಲ ರೂಟ್ ಕಡೆಯಿಂದ ಹೋಗಿದ್ದು. ಬೇತ್ಮಂಗ್ಲಕ್ಕೆ ಹೋಗೋ ಬಸ್ಸಸ್ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ನಿಲ್ಲಿಸಿರುತ್ತೆ. ಈ ಬಸ್ ಹತ್ಕೊಂಡ್ರೆ ಕೋಲಾರ ಟು ಬೇತ್ಮಂಗ್ಲಗೆ 47 minutes ಆಗುತ್ತೆ. 29 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ 35 rupees ಚಾರ್ಜ್ ಮಾಡ್ತಾರೆ. ಮತ್ತೆ ನಾವು ಬೇತ್ಮಂಗ್ಲಹಳ್ಳಿ ಇಳ್ಕೊಂಡು ಪೊಲೀಸ್ ಸ್ಟೇಷನ್ ಆಪೋಸಿಟ್ ಕೋಟಿಲಿಂಗಕ್ಕೆ ಹೋಗೋ ಬಸ್ಸಸ್ ನಿಲ್ಸಿರುತ್ತಾರೆ. ಅಲ್ಲಿಗೆ ಹೋಗಿ ಬಂಗಾರಪೇಟೆ ಅಂತ ಬೋರ್ಡ್ ಹಾಕಿರೋ ಬಸ್ಗೆ ಹತ್ತಿದ್ವಿ. ಇಲ್ಲಿಂದ ಕೋಟಿಲಿಂಗೇಶ್ವರಕ್ಕೆ 8 minutes ಅಷ್ಟೇ. 5 ಕಿಲೋಮೀಟರ್ಸ್ ಇದೆ. ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ 6 rupees ಚಾರ್ಜ್ ಮಾಡ್ತಾರೆ. ಬಸ್ ಇಲ್ಲಿ ನಿಲ್ಲಿಸುತ್ತೆ ನೋಡಿ. ನೀವು ಯಾವ ರೂಟಲ್ಲಿ ಬೇಕಾದರೂ ಹೋಗ್ಬೋದು. ಇಷ್ಟೊತ್ತು ರೂಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅಂತೂ ಕೋಟಿಲಿಂಗ ಎಂಟ್ರೆನ್ಸ್ ಹತ್ರ ರೀಚ್ ಆದ್ವಿ. ರೀಚ್ ಆಗ್ತಿದ್ದಂಗೆ ಇಲ್ಲಿ ತ್ರಿಮೂರ್ತಿಗಳ ಮೀಟಿಂಗ್ ನಡೀತಿತ್ತು. ಇದು ಜಲಿಯನ್ವಾಲಾ ಬಾಗ್ ಅದಕ್ಕಿಂತ ಬಹಳ ರೀತಿ ಇತ್ತು ಹೀನವಾದಂತಹ ಪರಿಸ್ಥಿತಿ. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿರೋದು. ಇಬ್ರು ಇಲ್ಲಿದ್ದಾರೆ, ಇನ್ನೊಬ್ಳು ಬರ್ತಾ ಇದ್ದೀನಿ ಅಂದ್ಲು. ಅದಕ್ಕೆ ವೇಟ್ ಮಾಡ್ತಾ ಇದೀವಿ. A few moments later. ಅಂತೂ 15 minutes ವೇಟ್ ಮಾಡಿಸಿ ಕೊನೆಗೆ ಬಂದ್ಬಿಟ್ಲು. ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ. ನಿಮಗೆ ಪೂಜೆ ಸಾಮಾನು ಏನಾದರೂ ಬೇಕಿದ್ರೆ ಹೋಗೋ ದಾರಿಲಿ ತುಂಬಾನೇ ಅಂಗಡಿಗಳಿರ್ತವೆ, ಅಲ್ಲಿ ತಗೋಬಹುದು. ಮತ್ತೆ ಚಪ್ಪಲಿನ ಇಲ್ಲಿ ಬಿಟ್ಟು ಹೋಗ್ಬೇಕು, ಒಳಗಡೆ ಹಲೋ ಇರಲ್ಲ. ಬರೋವಾಗ ಅವರಿಗೆ 5 rupees ಕೊಟ್ಬಿಟ್ಟು ಚಪ್ಪಲಿನ ತಗೊಂಬರ್ಬೋದು. ಹೋಗ್ತಿರುವಾಗ ಸ್ವಲ್ಪ ಅಂಗಡಿಗಳು ಕಾಣಿಸ್ಕೊಂಡ್ವು. ಇಲ್ಲಿ ಹಿಂಗೆ ಬೋರ್ಡ್ ಹಾಕಿರ್ತಾರೆ, ದರ್ಶನಕ್ಕೆ ದಾರಿ ಅಂತ. ಈ ಸೈಡ್ ಬಂದು ಕ್ಯೂ ಅಲ್ಲಿ ಹೋಗ್ಬೇಕು. ಎಂಟ್ರಿಗೆ ಇವಾಗ 20 rupees ತಗೋತಾರೆ. ನಾನು PU ಅಲ್ಲಿ ಇದ್ದಾಗ ಬಂದಿದ್ದೆ. ಆವಾಗ ಎಂಟ್ರಿ ಟಿಕೆಟ್ ಏನೂ ಇರಲಿಲ್ಲ. ಇವಾಗ ಒಬ್ರಿಗೆ 20 rupees. ಟಿಕೆಟ್ ತಗೊಂಡು ಮುಂದೆ ಹೋದ್ವಿ. ಹೋಗಿ ನೋಡಿದ್ರೆ ಯಾವ ಕಡೆ ತಿರುಗಿದ್ರು ಶಿವಲಿಂಗಗಳೇ. ಪ್ರಸ್ತುತ ಇಲ್ಲಿ 90 ಲಕ್ಷಕ್ಕೂ ಹೆಚ್ಚು ಲಿಂಗಗಳಿವೆ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳಿಬೇಕಾದ್ರೆ
ಈ ದೇವಾಲಯವನ್ನ 1980ರಲ್ಲಿ ಶ್ರೀ ಸಾಂಬ ಶಿವಮೂರ್ತಿ ಅವರು ಸ್ಥಾಪಿಸಿದ್ದರು. ಅವರಿಗೆ ಬಂದ ದೈವಿ ಪ್ರೇರಣೆಯಿಂದ ಈ ಬೃಹತ್ ಕಾರ್ಯಕ್ಕೆ ಕೈ ಹಾಕಿದ್ದರು. ಅಕ್ಟೋಬರ್ 10, 1980ರಂದು ಮೊದಲ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದರು. ನಂತರ ಇಲ್ಲಿಗೆ ಬಂದ ಭಕ್ತಾದಿಗಳು ಹರಕೆ ಹೊತ್ಕೊಂಡು ಹರಕೆ ನೆರವೇರಿದ್ದೇ ಆದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು. ಇಲ್ಲಿರುವ ಲಿಂಗಗಳು ಬರೀ ಕಲ್ಲುಗಳಲ್ಲ, ಪ್ರತಿಯೊಂದರ ಹಿಂದೆ ಒಬ್ಬ ಭಕ್ತನ ನಂಬಿಕೆ ಇದೆ. ನೀವು ಕೂಡ ಇಲ್ಲಿ ನಿಮ್ಮ ಹೆಸರಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬಹುದು. ಉದ್ದೇಶ ಏನು ಅಂದ್ರೆ, ಜಗತ್ತಿನ ಕಲ್ಯಾಣಕ್ಕಾಗಿ 1 ಕೋಟಿ ಶಿವಲಿಂಗಗಳನ್ನ ಒಂದೇ ಸೂರಿನಡಿ ತರುವುದು ಇದರ ಉದ್ದೇಶ. ಇಲ್ಲಿ ನಡೆಯೋದು ಒಂದೊಂದು ಆಧ್ಯಾತ್ಮಿಕ ಅನುಭವ. ಆ ಸ್ವಾಮೀಜಿಯವರು ಈ ಸದ್ದಲ್ಲಿ ಕೋಟ್ಲಿಂಗಗಳು ಮಾಡ್ತಾರೆ. ಅಂತ ಒಂದು ಕೋಟ್ಲಿಂಗಗಳಲ್ಲಿ ಇದೇ ಪ್ರಥಮ ಲಿಂಗ. ಈ ಒಂದು ಲಿಂಗಕ್ಕೆ ಕಾಯಿ ಹೊಡೆದ್ರೆ ಕೋಟಿ ಲಿಂಗಕ್ಕೆ ಹೊಡೆದಷ್ಟು ಬಲ. ಹಣ್ಣು ಬೆಲ್ಪತ್ರೆ ಪೂಜೆ ಇದ್ರೆ ಕೊಡಿ, ಇಲ್ಲ ಅರ್ಚನೆ ಮಾಡಿಸೋರು ಮಾಡಿಸ್ಕೊಳ್ಳಿ, ಇಲ್ಲ ಮಂಗಳಾರತಿ ಕೊಡ್ತಾ ತಗೊಂಡು. ಇದು ಸೋಮವಾರ ಪೂಜೆ ಸಂಬಂಧದಿದ್ರೆ ಕುಡಿಮ, ಇಲ್ಲ ಅರ್ಚನೆ ಮಾಡಿಸಂಗೆ ಅರ್ಚನೆ ಮಾಡಿಸ್ಕೊಳ್ಳಿ, ಇಲ್ಲ ಮಂಗಳಾರತಿ ಕೊಡ್ತು ತಗೊಂಡು. ಮೈನ್ ಟೆಂಪಲ್ చూడండి, ఇదే శివాలయం, ఇదే గర్భగుడి, ఇదే మంజునాథ స్వామి ఆలయం. కోటిలింగాలకి ఫస్ట్ లింగం ఇది, ఫస్ట్ దేవాలయం ఇది. 1972 ఇస్వీలో ఇక్కడ సాంబశివమూర్తి స్వామి ఉన్నారు. ఆ స్వామీజీ వాళ్ళకి మంజునాథ స్వామి కళలో చెప్పినట్ట ఏమి అంటే, ఈ స్థలంలో కోటిలింగాల ప్రతిష్టాపన అయితే ఈ ప్రపంచానికి ఒక శాంతి అవుతుంది అంట మంజునాథ స్వామి కళలో చెప్పినారు కోసమే ఈ స్థలంలో కోటిలింగాలు చేస్తుండేది. అట్లా కోటిలింగాలకి ఇదే ఫస్ట్ లింగం. ఈ ఒక లింగానికి టెంకాయ కొడితే కోటిలింగాలకు కొట్టిన బతుకు మెయిన్ టెంపుల్. ಇವತ್ತು సోమవారం టెంకాయ మర్యాద తెచ్చిన శివునికి ఇచ్చేయండ, లేదా గోతనామాలతో అర్చన చేయించాడు అర్చన చేయండ, లేదా ఆరతి ఇష్టం చేసిన ఈ ఒక లింగానికి టెంకాయ కొడితే కోటిలింగాలకు కొట్టిన. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ 108 ಅಡಿ ಎತ್ತರದ ಈ ಬೃಹತ್ ಶಿವಲಿಂಗ. ಇದು ವಿಶ್ವದ ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದಾಗಿದೆ. ಇದರ ಎದುರು 35 ಅಡಿ ಎತ್ತರದ ನಂದಿ ವಿಗ್ರಹವೂ ಇದೆ. ಇಲ್ಲಿ ಕೇವಲ ಶಿವಲಿಂಗಗಳೇ ಅಲ್ಲ, ಇನ್ನೂ ಹಲವು ದೇವಾಲಯಗಳು ಸಹ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ದೇವಾಲಯಗಳಲ್ಲಿ ಫಸ್ಟ್ ದರ್ಶನ ಆಗುತ್ತೆ. ಮತ್ತೆ ವಿನಾಯಕ, ಸುಬ್ರಹ್ಮಣ್ಯ, ಆಂಜನೇಯ ಮತ್ತು ಅಯ್ಯಪ್ಪ ಸ್ವಾಮಿ ಸನ್ನಿಧಿ, ಪಾರ್ವತಿ, ಲಕ್ಷ್ಮಿ, ಶನಿದೇವರು, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಮಂಜುನಾಥೇಶ್ವರ ಇನ್ನಷ್ಟು ದೇವರುಗಳ ದರ್ಶನ ಮಾಡ್ಕೊಂಡ್ವಿ. ಮತ್ತೆ ಆಂಜನೇಯ ಹತ್ರ ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂತ್ಕೊಂಡು ರಿಟರ್ನ್ ಹೋಗುವಾಗ ದೇವ್ರ ಪ್ರಸಾದ ಅಂತ ಲಾಡು ತಗೊಂಡ್ವಿ. ಲಾಡು ತಗೊಂಡು ರಿಟರ್ನ್ ಬಂಗಾರಪೇಟೆಗೆ ಬಂದು ಫೇಮಸ್ ಚಾಟ್ಸ್ ಟೇಸ್ಟ್ ಮಾಡಿ ಫ್ರೂಟ್ ಮಿಕ್ಸ್ ಕುಡ್ಕೊಂಡು ರಿಟರ್ನ್ ಬಂದ್ಬಿಟ್ಟೆ. ಇನ್ನೊಂದು ಏನಂದ್ರೆ, ಮಹಾಶಿವರಾತ್ರಿಯ ಸಂದರ್ಭದಲ್ಲಂತೂ ಇಲ್ಲಿ ಲಕ್ಷಾಂತರ ಭಕ್ತರು ಸೇರ್ತಾರೆ. ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕಾದಂತ ತಾಣ. ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಿವನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಓಂ ನಮಃ ಶಿವಾಯ. ಅಷ್ಟೇ.